ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 122ನೆಯ ತಿರುನಾಮ ವರಾರೋಹ. ರಾವಣನು ಕೈಲಾಸವನ್ನು ಅಲುಗಾಡಿಸಿದಾಗ ಪಾರ್ವತಿ ಭಯದಿಂದ ಶಿವನನ್ನು ಅಪ್ಪಿಕೊಂಡಳು. ಆದರೆ ಆ ದಿಟ್ಟತನದಿಂದ ವರ್ತಿಸಿದ ರಾವಣನನ್ನು ಶಿಕ್ಷಿಸುವ ಬದಲು ಶಿವನು ಅವನ ಶೌರ್ಯವನ್ನು ಮೆಚ್ಚಿ ಅವನಿಗೆ ವರವನ್ನು ನೀಡಿದನು. ಆಶ್ಚರ್ಯದಿಂದ ಪಾರ್ವತಿ ಶಿವನನ್ನು, ನಮ್ಮ ಮನೆಯನ್ನು ಅಲುಗಾಡಿಸಲು ಧೈರ್ಯ ಮಾಡಿದವನಿಗೆ ನೀವು ಏಕೆ ವರ ಕೊಟ್ಟಿರಿ ಎಂದು ಕೇಳಿದಾಗ ಶಿವನು, ನಿನ್ನ ಪ್ರಶ್ನೆಗೆ ನಾನು ಕಲಿಯುಗದಲ್ಲಿ ಮೈಲಾಪುರದಲ್ಲಿ ಉತ್ತರಿಸುತ್ತೇನೆ ಎಂದನು. ಕಲಿಯುಗ ಬಂದಾಗ ಶಿವನು ಮೈಲಾಪುರದಲ್ಲಿ ಕಪಾಲೀಶ್ವರನಾಗಿ ಮತ್ತು ಪಾರ್ವತಿಯು ಕರ್ಪಗಾಂಬಾಳ್ ರೂಪದಲ್ಲಿ ದರ್ಶನ ನೀಡಿದರು. ಅವರು 1330 ಕುರಳ್ಗಳನ್ನೊಳಗೊಂಡ ತಿರುಕುರಳ್ನು ರಚಿಸಿ ಕಪಾಲೀಶ್ವರನಿಗೆ ಅರ್ಪಿಸಿದರು. 2 ಸಾಲುಗಳಿರುವ ಚಿಕ್ಕ ಕವನವನ್ನು ತಮಿಳಿನಲ್ಲಿ ಕುರಳ್ ಎಂದು ಕರೆಯುತ್ತಾರೆ. ಕಪಾಲೀಶ್ವರನು ಕರ್ಪಗಾಂಬಾಳ್ಗೆ, ನಾನು ರಾವಣನನ್ನು ಶಿಕ್ಷಿಸದೆ ವರ ಕೊಟ್ಟಿದ್ದೇಕೆಂದು ನೀನು ಕೇಳಿದ ಪ್ರಶ್ನೆಯನ್ನು ನೆನಪಿಸಿಕೊ. ನಮ್ಮ ಮಗ ತಿರುವಳ್ಳುವರ್ ಅದಕ್ಕೆ ತಿರುಕುರಳಿನ 1103ನೇ ಕುರಳಿನಲ್ಲಿ ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾನೆ ಎಂದು ಹೇಳಿದನು. ಪಾರ್ವತಿ ಆ ಕುರಳನ್ನು ಓದಿ, ಪತಿಯು ತನ್ನ ಪತ್ನಿಯ ಸ್ವಯಂ ಅಪ್ಪುಗೆಯನ್ನು ಅನುಭವಿಸುವಾಗ ವೈಕುಂಠವನ್ನು ಪಡೆದಂತಹ ಆನಂದವನ್ನು ಅನುಭವಿಸುತ್ತಾನೆ ಎಂದು ಅರ್ಥ ಮಾಡಿಕೊಂಡಳು. ರಾವಣನು ಕೈಲಾಸವನ್ನು ಅಲುಗಾಡಿಸಿದಾಗ ಶಿವನು ಕೋಪಗೊಂಡಿದ್ದನು. ಆದರೆ ಪಾರ್ವತಿ ಬಂದು ಅವನನ್ನು ಅಪ್ಪಿಕೊಂಡಾಗ ಅವನ ಕೋಪ ಕರಗಿ ಆನಂದವಾಗಿ ಪರಿವರ್ತಿತವಾಯಿತು. ರಾವಣನ ಕ್ರಿಯೆಯಿಂದ ಆ ಸಂತೋಷಕರ ಅಪ್ಪುಗೆಯು ಸಂಭವಿಸಿದ್ದರಿಂದ ಶಿವನು ಅವನನ್ನು ಶಿಕ್ಷಿಸುವ ಬದಲು ಅವನಿಗೆ ವರವನ್ನು ನೀಡಿದನು. ಪತ್ನಿಯು ತನ್ನ ಪತಿಯನ್ನು ಅಪ್ಪಿಕೊಳ್ಳುವುದು ಈ ಲೋಕದಲ್ಲಿ ಸಿಗುವ ಒಂದು ಸಾಮಾನ್ಯ ಸಂತೋಷ. ಅದು ಜೀವಾತ್ಮನು ವೈಕುಂಠವನ್ನು ಸೇರುವ ಪರಮಾನಂದಕ್ಕೆ ಹೇಗೆ ಹೋಲಿಸಬಹುದು ಎಂದು ಪಾರ್ವತಿ ಶಿವನಿಗೆ ಕೇಳಿದಳು. ಅದಕ್ಕೆ ಶಿವನು, ನೀನು ಹೇಳುವುದು ಸಂಪೂರ್ಣ ಸತ್ಯ ಪಾರ್ವತಿ. ಲೋಕದ ಆನಂದಗಳು ವೈಕುಂಠದ ಪರಮಾನಂದಕ್ಕೆ ಸಮಾನವಾಗುವುದಿಲ್ಲ. ವೈಕುಂಠವೇ ಆನಂದದ ಪರಮ ಮಾನದಂಡ. ಹೋಲಿಕೆ ಮಾಡುವಾಗ ಒಳ್ಳೆಯ ಕವಿ ಯಾವಾಗಲೂ ಅತ್ಯುನ್ನತ ಮಾನದಂಡದೊಂದಿಗೆ ಹೋಲಿಸುತ್ತಾನೆ. ಆದ್ದರಿಂದ ಇಲ್ಲಿ ಪತ್ನಿಯ ಅಪ್ಪುಗೆಯಿಂದ ದೊರೆಯುವ ಸಣ್ಣ ಸಂತೋಷವನ್ನು ವೈಕುಂಠ ಸೇರುವ ಪರಮಾನಂದಕ್ಕೆ ಹೋಲಿಸಲಾಗಿದೆ ಎಂದು ಶಿವನು ವಿವರಿಸಿದನು. ಹಾಗೆಯೇ ಒಬ್ಬ ಮಹಾನ್ ಗಾಯಕಿಯನ್ನು MS ಸುಬ್ಬಲಕ್ಷ್ಮಿ ಅವರೊಂದಿಗೆ ಅಥವಾ ಪ್ರತಿಭಾವಂತ ಕ್ರಿಕೆಟ್ಗಾರನನ್ನು ಸಚಿನ್ ತೆಂಡೂಲ್ಕರ್ ಅವರೊಂದಿಗೆ ಹೋಲಿಸುವಂತೆ ವೈಕುಂಠವನ್ನು ಸೇರುವುದೇ ಪರಮ ಆನಂದದ ಮಾನದಂಡವಾಗಿದೆ. ವೈಕುಂಠವನ್ನು ಸೇರುವುದೆಂದರೆ ಆದಿಶೇಷನ ಮೇಲೆ ಆಸೀನನಾಗಿರುವ ಪರಮಾತ್ಮನಾದ ಶ್ರೀಮನ್ನಾರಾಯಣನನ್ನು ಸೇರುವುದು. ಅವನೊಂದಿಗೆ ಶ್ರೀದೇವಿ, ಭೂದೇವಿ ಮತ್ತು ನೀಳಾದೇವಿಯರು ಇದ್ದು ನಿತ್ಯ ಸೂರಿಗಳು, ಆಳ್ವಾರರು ಮತ್ತು ಆಚಾರ್ಯರರು ಸುತ್ತುವರೆದಿರುತ್ತಾರೆ. ಅಲ್ಲಿ ಪರಮಾತ್ಮನಿಗೆ ಸೇವೆ ಸಲ್ಲಿಸುವುದೇ ಪರಮ ಆನಂದ. ಆಚಾರ್ಯರ ಅನುಗ್ರಹದಿಂದ ಜೀವಾತ್ಮನು ಆ ದಿವ್ಯ ಸಾನ್ನಿಧ್ಯಕ್ಕೆ ಪ್ರವೇಶಿಸಿ ಈ ಪರಮಾನಂದವನ್ನು ಅನುಭವಿಸುತ್ತಾನೆ. ವರ ಎಂದರೆ ಪರಮ ಗುರಿ, ಆರೋಹ ಎಂದರೆ ಪಡೆಯಬೇಕಾದ ವಸ್ತು. ವರಾರೋಹ ಎಂಬ ತಿರುನಾಮದ ಅರ್ಥ ಪಡೆಯಬೇಕಾದ ಅತ್ಯುನ್ನತ ಗುರಿಯಾಗಿರುವವನು ಎಂದು ಅರ್ಥ. ನಾವು ಪ್ರತಿದಿನ ವರಾರೋಹಾಯ ನಮಃ ಎಂದು ಜಪಿಸಿದರೆ ಪರಮಾತ್ಮನು ನಮ್ಮನ್ನು ತನ್ನನ್ನೇ ಪರಮ ಗುರಿಯಾಗಿ ಹುಡುಕುವಂತೆ ಆಶೀರ್ವದಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.